ಧಾರವಾಡ ಕ್ಷೇತ್ರದ ಕುಂದಗೋಳ ತಾಲೂಕು ಕಳಸದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೋಟಿ ಅಬ್ಬರದ ಪ್ರಚಾರದ ವೇಳೆ ಕಾಂಗ್ರೆಸ್ ಮುಖಂಡರಾದ ಶಿವಾನಂದ ಬೆಂತೂರ್ ಅವರು ಮಾತನಾಡಿ, ವಿನೋದ್ ಅಸೋಟಿಯವರು ಧಾರವಾಡ ಕ್ಷೇತ್ರದ ಬಡವರ ದೀನದಲಿತರ ಆಪದ್ಬಾಂಧವರಿದ್ದಂತೆ. ಕ್ಷೇತ್ರದ ಚಿತ್ರಣ ಬದಲಾಯಿಸುವ ಸಮಯ ಬಂದಿದೆ. ಕಾಂಗ್ರೆಸ್ ಕೊಡುಗೆ ಅಭೂತಪೂರ್ವ. ಹಾಗಾಗಿ ಜನ ಎಂದು ಕಾಂಗ್ರೆಸ್ ಮರೆಯುವುದಿಲ್ಲ. ಯುವ ನಾಯಕ ವಿನೋದ್ ಅಸೋಟಿ ಅವರ ಗೆಲುವು ಖಚಿತ ಎಂದು ಹೇಳಿದರು. ಬಂಧುಗಳೇ, ಮೇ 7ನೇ ತಾರೀಕಿಗೆ ಈ ದೇಶದ ಲೋಕಸಭಾ ಚುನಾವಣೆಯಲ್ಲಿ ಧಾರವಾಡ ಕ್ಷೇತ್ರದ ಒಂದು ಚಿತ್ರಣವನ್ನ ಬದಲಾವಣೆ ಮಾಡತಕ್ಕಂತ ಸನ್ನಿವೇಶ ಈ ಬಾರಿ ನಡೆದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ. ಯಾಕಂದ್ರೆ ತಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಿರಿ, ನವಲಗುಂದಕ್ಕೆ ಹೋಗಿ ಯಾವುದೇ ಮೀಡಿಯಾದವರು ಮೈಕ್ ಹಿಡಿದ್ರೆ ಒಂದೇ ಧ್ವನಿ, ವಿನೋದ್ ಅಸೋಟಿ ಈ ಕ್ಷೇತ್ರದ ಆಪತ್ ಬಾಂಧವ. ವಿನೋದ್ ಅಸೋಟಿ ಅವರು ಈ ಸೇವಾ ಮಾಡಿದ್ದು ಅಂತಂದ್ರೆ ಬಡವರದು ಅಷ್ಟಿಷ್ಟಲ್ಲ, ಕೋವಿಡ್ ಸಮಯದಲ್ಲಿ ಪ್ರತಿ ಮನೆಗೆ ಹೋಗಿ ಅವರು ಕಿಟ್ ಕೊಡೋದು, ಮಾಸ್ಕ್ ಕೊಡೋದು, ಆಂಬುಲೆನ್ಸ್ ವ್ಯವಸ್ಥೆ ಮಾಡೋದು, ಆ ಸಾವು ಬದುಕಿನ ಮಧ್ಯೆ ಅವರು ಮಾಡಿರ್ತಕ್ಕಂಥ ಸೇವೆಗೆ ಇಡೀ ನಾವು ಕ್ಷೇತ್ರ ಚಿರಋಣಿ ಇದ್ದೇವೆ ಅನ್ನೋ ಮಾತನ್ನು ಹೇಳಿದ್ದಂತ ತಾವೆಲ್ಲ ಕೇಳಿದರೆ ಬಂಧುಗಳೇ. ಇವತ್ತು ನಾನು ಹೇಳ್ತೇನೆ, ತಮ್ಮ ಕಳಸದ ಒಂದು ಮಹಾಜನತೆಯ ಅಭಿಪ್ರಾಯದೊಂದಿಗೆ ವಿನೋದ್ ಅಸೋಟಿ ಅವರೇ, ನೀವು ಕೇವಲ ನವಲಗುಂದ ಮಾತ್ರ ಆಪತ್ ಬಾಂಧವ ಅಲ್ಲ, ಇಡೀ ನಮ್ಮ ಧಾರವಾಡ ಜಿಲ್ಲೆಯ ಆಪತ್ ಬಾಂಧವ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಇಷ್ಟೇ ಬಂಧುಗಳೇ, ಅವ್ರಿಗೆ ಆಪತ್ ಬಾಂಧವ ಅನ್ನೋ ಕಾರಣ ಏನಂದ್ರೆ, ನಾವು ನವಲಗುಂದ ಮತ್ತು ನರಗುಂದಕ್ಕೆ ಏನಂತೀವಿ ಅಂದ್ರೆ ಬಂಡಾಯದ ನೆಲ ಅಂತ ಹೇಳ್ತೇವಿ. ಯಾವ ನೆಲ ಅಂತೀವಿ? ಬಂಡಾಯದ ನೆಲ. ಆ ರೈತರಿಗೋಸ್ಕರ ಅನೇಕ ಜನ ಅಲ್ಲಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಹೋರಾಟ ಮಾಡಿರ್ತಕ್ಕಂಥದ್ದನ್ನು ತಾವು ನೋಡಿರಿ, ಮರಣ ಹೊಂದಿದ್ದನ್ನು ಕೂಡ ತಾವು ನೋಡಿದಿರಿ. ಅಂತ ಹೋರಾಟದ ನೆಲದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಹುಡುಕಿ ಒಬ್ಬ ತ್ಯಾಗಮಯಿ ವಿನೋದ್ ಅಸೋಟಿ ಅಂದ್ರೆ ತ್ಯಾಗಮಯಿ. ಇವತ್ತು ನಾವೆಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕುಂದಗೋಳ ತಾಲೂಕಿನಾಗ ಚದರಿ ಹೋಗಿತ್ತ, ಎಲ್ಲಾರು ನಾವು ದಿಕ್ಕಾದಿವಾಳ ಇದ್ವಿ, ಎಲ್ಲರನ್ನೂ ಒಂದು ಗುಡಿಸ್ಯಾರಿಗೆ ಅವರು. ವಿನೋದ್ ಅಸೋಟಿ ಅವರ ಒಂದು ನಾಯಕತ್ವ ಹೆಂಗೈತೆ ಅಂತಂದ್ರೆ ನಮ್ಮ ತಾಲೂಕಲ್ಲಿ ಹೊಡೆದು ಕಾಂಗ್ರೆಸ್ ಕೂಡೈತೆ ಅನ್ನೋದನ್ನು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಬಂಧುಗಳೇ.